ಒಂದು ಕ್ಷಣ ಕಣ್ಣು ಮುಚ್ಚಿ ಈ ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ಇತಿಹಾಸದ ಒಂದು ನಿರ್ದಿಷ್ಟ ಕಾಲಘಟ್ಟ, ಒಂದು ಸಣ್ಣ ಗುಂಪಿನ ಜನ ಒಂದು ಕತ್ತಲೆ ಕೋಣೆಯಲ್ಲಿ ಬಾಗಿಲು ಭದ್ರವಾಗಿ ಹಾಕೊಂಡು ಉಸಿರು ಬಿಗಿ ಹಿಡಿದು ಕುಳಿತಿದ್ದಾರೆ. ಖಂಡಿತ. ಅದೊಂದು ಅಕ್ಷರಶಃ ಜೀವಭಯದ ಸನ್ನಿವೇಶ. ಹೊರಗಡೆ ಸಣ್ಣ ಸದ್ದು ಕೇಳಿದ್ರೂ ಅವ್ರ ಎದೆ ಬಡಿತ ಹೆಚ್ಚಾಗ್ತಾ ಇರುತ್ತೆ. ಹೌದು, ನಾಳೆಯ ಸೂರ್ಯನನ್ನು ತಾವು ನೋಡ್ತೀವೋ ಇಲ್ವೋ ಅನ್ನೋ ತೀವ್ರವಾದ ನಡುಕ. ಅವರನ್ನು ಆಳುತ್ತಿರುವ ಪ್ರಭುತ್ವ, ಸಮಾಜ, ಧಾರ್ಮಿಕ ಮುಖಂಡರು ಎಲ್ಲರೂ ಅವರ ಬೆನ್ನ ಬಿದ್ದಿದ್ದಾರೆ. ಇದು ಸಂಪೂರ್ಣವಾಗಿ ಭರವಸೆ ಕಳೆದುಕೊಂಡ, ಇನ್ನೇನು ಎಲ್ಲವೂ ಮುಗುದೇ ಹೋಯ್ತು ಅಂತ ಭಾವಿಸಿದ ಒಂದು ಅಸಹಾಯಕ ಸ್ಥಿತಿ. ಅಂದ್ರೆ ಒಂದ್ ರೀತಿಯಲ್ಲಿ ಡೆಡ್ ಎಂಡ್ ಅಂತಾರಲ್ಲ, ಆ ತರದ ಭೀಕರ ಸ್ಥಿತಿ ಅದು. ಎಕ್ಸಾಕ್ಟ್ಲಿ. ಆದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಆ ಕತ್ತಲೆ ಕೋಣೆಯ ಬಾಗಿಲು ತೆರೆಯುತ್ತೆ. ಆಶ್ಚರ್ಯ ಏನಂದ್ರೆ, ಅದೇ ಭಯಭೀತ ಗುಂಪು ಹೊರಬಂದು ಇಡೀ ಪ್ರಪಂಚದ ಇತಿಹಾಸವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂಥ ಧೈರ್ಯಶಾಲಿ ಪಡೆಯಾಗಿ ಮಾರ್ಪಡುತ್ತೆ. ಕತ್ತಿ, ಅಧಿಕಾರ, ಬೆದರಿಕೆ ಯಾವುದಕ್ಕೂ ಜಗ್ಗದ ಒಂದು ಅಪ್ರತಿಮ ಶಕ್ತಿಯಾಗಿ ಅವರು ಹೊರಹೊಮ್ತಾರೆ. ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ, ಇತಿಹಾಸ ಕಂಡ ಅತಿ ದೊಡ್ಡ ಮಾನಸಿಕ ಮತ್ತು ಆಧ್ಯಾತ್ಮಿಕ ರೂಪಾಂತರ. ಹೌದು. ಮತ್ತು ಈ ವಿಚಾರದ ಆಳಕ್ಕಿಳಿದು ಈ ಅಗಾಧವಾದ ಬದಲಾವಣೆಯ ಹಿಂದಿನ ಮರ್ಮವನ್ನು ಹುಡುಕೋ ಪ್ರಯತ್ನವೇ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮುಖ್ಯ ಧ್ಯೇಯ. ಈ ಅನ್ವೇಷಣೆಗೆ ನಮಗೆ ಆಧಾರವಾಗಿರೋದು ಯೋವಾನ್ನನ ಸುವಾರ್ತೆಯ 15 ಮತ್ತು 16ನೇ ಅಧ್ಯಾಯದ ಕೆಲವು ನಿರ್ದಿಷ್ಟ ಭಾಗಗಳು. ಜೊತೆಗೆ ಆ ಪಠ್ಯದ ಮೇಲೆ ಬೆಳಕು ಚೆಲ್ಲುವ ದಿ ಅಡ್ವೊಕೇಟ್ ಅಂಡ್ ದ ವಿಟ್ನೆಸ್ ಆಫ್ ಟ್ರೂತ್ ಎಂಬ ಆಂಗ್ಲ ವ್ಯಾಖ್ಯಾನ. ಈ ಐತಿಹಾಸಿಕ ರೂಪಾಂತರ ಕೇವಲ ಒಂದು ಧಾರ್ಮಿಕ ಪವಾಡವಾಗಿರದೆ ಮಾನವನ ಮನೋವಿಜ್ಞಾನದ ಅತಿದೊಡ್ಡ ವಿಸ್ಮಯ ಕೂಡ ಹೌದು ಅಲ್ವಾ? ಖಂಡಿತವಾಗಿಯೂ. ಆ ಭಯಭೀತ ಜನಸಾಮಾನ್ಯರು ಜಗತ್ತೇ ಬೆರಗಾಗುವಂತಹ ನಾಯಕರಾಗಿ ಹೇಗೆ ಬದಲಾದರು? ಸತ್ಯಸ್ವರೂಪಿಯಾದ ಪವಿತ್ರಾತ್ಮರ ಆಗಮನ ಅಂದ್ರೆ ಆಂತರಿಕವಾಗಿ ಏನಾಗೋದು? ಸತ್ಯದ ಸಾಕ್ಷಿಗಳಾಗೋದು ಅಂದ್ರೆ ಕೇವಲ ಮಾತನಾಡುವುದೇ ಅಥವಾ ಅದರ ಹಿಂದೆ ಬೇರ್ಯಾವುದಾದರೂ ಆಯಾಮವಿದೆಯಾ ಅನ್ನೋದನ್ನ ನಾವು ನೋಡ್ಬೇಕು. ಮತ್ತು ಅತ್ಯಂತ ಮುಖ್ಯವಾಗಿ, ಸಾವಿರಾರು ವರ್ಷಗಳ ಹಿಂದಿನ ಈ ಘಟನೆ ಇಂದಿನ ನಮ್ಮ ಆಧುನಿಕ ಬದುಕಿಗೆ, ನಮ್ಮ ಇಂದಿನ ಅಂಜಿಕೆಗಳಿಗೆ ಹೇಗೆ ಕನ್ನಡಿ ಹಿಡಿಯುತ್ತೆ ಅನ್ನೋದನ್ನು ನಾವು ಈ ಪಠ್ಯಗಳ ಆಧಾರದ ಮೇಲೆ ಬಿಡಿಸಿ ನೋಡಬೇಕಾಗಿದೆ. ಕರೆಕ್ಟ್. ಈ ಚರ್ಚೆಯ ಆರಂಭದಲ್ಲೇ ಒಂದು ವಿಚಾರವನ್ನ ನಾವು ಸ್ಪಷ್ಟಪಡಿಸ್ಕೊಡೋದು ಒಳಿತು. ನಾವು ಈ ಧಾರ್ಮಿಕ ಮತ್ತು ಐತಿಹಾಸಿಕ ಪಠ್ಯವನ್ನು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಕೇವಲ ಒದಗಿಸಲಾದ ಮೂಲ ಪಠ್ಯದಲ್ಲಿರುವ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ. ಹೌದು. ಅಂದ್ರೆ ಇಲ್ಲಿ ಯಾವುದೇ ಹೊಸ ವಿಚಾರಗಳನ್ನಾಗಲಿ, ವೈಯಕ್ತಿಕ ಒಲವುಗಳನ್ನಾಗಲಿ ಅಥವಾ ಪರವಿರೋಧದ ನಿಲುವುಗಳನ್ನಾಗಲಿ ನಾವು ಸೇರಿಸ್ತಾ ಇಲ್ಲ. ಪಠ್ಯ ಏನ್ ಹೇಳುತ್ತೋ ಅದನ್ನು ಮಾತ್ರ ಅದರ ಆಳದಲ್ಲಿ ಗ್ರಹಿಸುವ ಪ್ರಯತ್ನ ಇದು. ಮೂಲ ಪಠ್ಯದ ಆರಂಭದಲ್ಲಿಯೇ ಯೇಸು ತಮ್ಮ ಶಿಷ್ಯರಿಗೆ ಕೆಲವು ಗಂಭೀರ ಎಚ್ಚರಿಕೆ ಮತ್ತು ಭರವಸೆಯ ಮಾತುಗಳನ್ನು ನೀಡ್ತಾರೆ. ಅವರು ಹೇಳ್ತಾರೆ, ಪಿತನಿಂದ ಹೊರಡುವ ಸತ್ಯಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೇನು ಅಂತ. ಹೌದು. ಮತ್ತು ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು ಅಂತಾನೂ ಯೇಸು ಹೇಳ್ತಾರೆ. ಇಲ್ಲಿ ಆ ಪೋಷಕರು ಅಥವಾ ಆಂಗ್ಲ ಭಾಷೆಯ ಅಡ್ವೊಕೇಟ್ ಎಂಬ ಪದದ ಬಳಕೆ ಹಿಂದೆ ಒಂದು ದೊಡ್ಡ ಅರ್ಥವಿದೆ. ಆ ಅಡ್ವೊಕೇಟ್ ಅನ್ನೋ ಪದವೇ ಈ ಸಂಪೂರ್ಣ ಪಠ್ಯದ ಒಂದು ಪ್ರಮುಖ ಕೀಲಿಕೆ ಅಂತ ನನಗನ್ಸುತ್ತೆ. ಖಂಡಿತ. ನ್ಯಾಯವಾದಿ ಅಥವಾ ಪೋಷಕರು ಅಂದ್ರೆ ಕೇವಲ ದೂರದಿಂದ ಸಾಂತ್ವನ ಹೇಳುವರು ಅಲ್ಲ. ನಮ್ಮ ಪರವಾಗಿ ನಿಂತು ನಮ್ಮ ಪರವಾಗಿ ವಾದಿಸುವ ಶಕ್ತಿಯದು. ನಮಗೆದುರಾಗುವ ಸಂಕಟಗಳಲ್ಲಿ ನಮ್ಮ ಜೊತೆಯಾಗಿಯೇ ಹೆಜ್ಜೆ ಹಾಕುವ ಶಕ್ತಿಯದು. ಓಹೋ, ಅಂದ್ರೆ ನಮ್ಮ ಪರವಾಗಿ ಹೋರಾಡುವವರು ಅಂತ ಅರ್ಥ? ಎಕ್ಸಾಕ್ಟ್ಲಿ. ಯೇಸು ಈ ಭರವಸೆಯ ಜೊತೆಗೆ ಶಿಷ್ಯರಿಗೂ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ಹೊರಿಸ್ತಾರೆ. ಮೊದಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ ಎಂದು ಹೇಳ್ತಾರೆ. ಅಂದ್ರೆ ಆ ಪೋಷಕ ಶಕ್ತಿ ಬಂದಾಗ ನೀವು ಕೇವಲ ಮೂಕ ಪ್ರೇಕ್ಷಕರಾಗಿರಲು ಸಾಧ್ಯವಿಲ್ಲ, ನೀವು ಕೂಡ ಸತ್ಯದ ಧ್ವನಿಯಾಗಬೇಕು ಅಂತ. ಒಂದು ಕಡೆ ಭರವಸೆ ಸಿಕ್ತು, ಪೋಷಕರು ಬರ್ತಾರೆ ಅನ್ನೋ ಧೈರ್ಯವೂ ಸಿಕ್ತು. ಆದ್ರೆ ಈ ಭರವಸೆಯ ಬೆನ್ನಲ್ಲೇ ಶಿಷ್ಯರ ಎದೆ ನಡುಗಿಸುವಂತಹ ಭೀಕರ ಎಚ್ಚರಿಕೆಗಳನ್ನು ಯೇಸು ಮುಂದಿಡ್ತಾರೆ. ಹೌದು. ಆ ಎಚ್ಚರಿಕೆಗಳು ನಿಜಕ್ಕೂ ಕಠಿಣವಾಗಿದ್ದು. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು ಅಂತ ಹೇಳ್ತಾರೆ. ಅರೆ, ಅದಕ್ಕಿಂತಲೂ ಭಯಾನಕವಾದ ಮತ್ತೊಂದು ಮಾತಿದೆ ನೋಡಿ. ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿಕೊಟ್ಟೆನೆಂದು ಭಾವಿಸುವ ಕಾಲವೂ ಬರಲಿದೆ ಅಂತ. ಇದನ್ನ ಕೇಳಿದಾಗ ನನ್ಗೊಂದು ವಿಶಿಷ್ಟವಾದ ಹೋಲಿಕೆ ನೆನಪಿಗೆ ಬರ್ತಾ ಇದೆ. ಯಾವ ತರಹದ ಹೋಲಿಕೆ ಅದು?
ಏನಂದ್ರೆ ಭವಿಷ್ಯದಲ್ಲಿ ಕಂಡುಹಿಡಿಯಲಾಗುವ ಯಾವುದೋ ಒಂದು ಅತ್ಯಂತ ಸಂಕೀರ್ಣವಾದ ಯಂತ್ರದ ಬಳಕೆದಾರರ ಕೈಪಡಿ ಅದೇ ಯೂಸರ್ ಮ್ಯಾನ್ಯುಯಲ್ ಅನ್ನು ಈಗಲೇ ನಮ್ಮ ಕೈಗಿತ್ತಂಟಿದೆಯಲ್ವಾ, ಆ ಯಂತ್ರವೇ ಇನ್ನೂ ಸೃಷ್ಟಿಯಾಗಿಲ್ಲ, ಅದರ ಕಾರ್ಯವಿಧಾನದ ಬಗ್ಗೆ ನಮ್ಗೆ ಯಾವ ಕಲ್ಪನೆಯೂ ಇಲ್ಲ. ಅಂಥದ್ರಲ್ಲಿ ಆ ಮ್ಯಾನ್ಯುಯಲ್ ಓದಿದ್ರೆ ಏನಾದರೂ ಅರ್ಥ ಆಗುತ್ತಾ? ಅಂತ ಅದ್ಭುತವಾದ ಹೋಲಿಕೆ ಇದು ಅಲ್ವಾ? ತಾವು ನಂಬಿದ ಮಾರ್ಗಕ್ಕಾಗಿ ತಮ್ಮ ಗುರುವಿಗಾಗಿ ತಮ್ಮನ್ನೇ ಕೊಲ್ಲುವವರು ಆ ಕೊಲೆಯನ್ನು ದೇವರಿಗೆ ನೀಡುವ ಬಲಿ ಅಂತ ಪವಿತ್ರವಾಗಿ ಭಾವಿಸ್ತಾರೆ ಅನ್ನೋ ಮಾತನ್ನ ಕೇಳಿ ಆ ಕ್ಷಣದಲ್ಲಿ ಶಿಷ್ಯರು ಮಾನಸಿಕವಾಗಿ ಎಷ್ಟು ಗೊಂದಲಕ್ಕೊಳಗಾಗಿರಬಹುದು? ಅವರಿಗಿದು ಅರ್ಥ ಆಗೋ ಸಾಧ್ಯತೆ ಆದ್ರೂ ಇತ್ತಾ? ಆ ಕ್ಷಣದಲ್ಲಿ ಅವರಿಗೆ ಇದರ ನೈಜ ಅರ್ಥ ತಿಳಿಯೋ ಸಾಧ್ಯತೆ ಇರಲಿಲ್ಲ. ನಿಮ್ಮ ಆ ಯೂಸರ್ ಮ್ಯಾನ್ಯುಯಲ್ ಹೋಲಿಕೆ ಆ ಗೊಂದಲದ ಸ್ಥಿತಿಯನ್ನು ಚೆನ್ನಾಗಿ ಹಿಡಿದಿರ್ತೆ. ಆದರೆ ಆ ಮ್ಯಾನ್ಯುಯಲ್ ಅನ್ನು ಆ ಕ್ಷಣದಲ್ಲಿ ಓದೋದ್ಕಿಂತ ಭವಿಷ್ಯದಲ್ಲಿ ಯಂತ್ರ ಕೈಕೊಟ್ಟಾಗ ಆ ಮ್ಯಾನ್ಯುಯಲ್ನ ಬೆಲೆ ತಿಳಿಯುತ್ತೆ ಅನ್ನೋದು ಇಲ್ಲಿನ ತಿರುಳು. ಓ, ಅಂದ್ರೆ ಮುಂದೊಮ್ಮೆ ಕಷ್ಟ ಬಂದಾಗ ರೆಫರ್ ಮಾಡೋಕೆ ಅಂತನಾ? ಹೌದು. ನಮ್ಮ ಪಠ್ಯದ ವ್ಯಾಖ್ಯಾನಕಾರರು ವಿವರಿಸುವಂತೆ ಯೇಸುವಿನ ಈ ಮಾತುಗಳು ಪ್ರವಾದನಾ ಸ್ವರೂಪ ಅಂದ್ರೆ ಪ್ರೊಫೆಟಿಕ್ ನೇಚರ್ ಅನ್ನು ಹೊಂದಿವೆ. ಪ್ರವಾದನೆಯ ಒಂದು ವಿಶಿಷ್ಟ ಗುಣ ಏನಂದ್ರೆ ಅದು ಉಚ್ಚರಿಸಲ್ಪಟ್ಟಾಗ ಒಂದು ನಿಗೂಢ ಒಗಟಿನಂತೆ ಕಾಣುತ್ತೆ. ಆದ್ರೆ ಆ ಭವಿಷ್ಯದ ಘಟನೆಗಳು ಕಣ್ಣೆದುರು ನಡೆಯಲು ಶುರುವಾದಾಗ ಆ ಹಳೆಯ ಮಾತುಗಳಿಗೆ ಇದ್ದಕ್ಕಿದ್ದಂತೆ ಜೀವ ಬರುತ್ತೆ ಅಲ್ವಾ? ನಿಖರವಾಗಿ ಅದೇ ಆಗಿದ್ದು. ಹಾಗಾದ್ರೆ ಆ ಕ್ಷಣದಲ್ಲಿ ಅರ್ಥವಾಗದಿದ್ದರೂ ಯೇಸು ಮುಂಚಿತವಾಗಿಯೇ ಇದನ್ನ ಹೇಳುವುದರ ಹಿಂದಿನ ತರ್ಕವಾದರೂ ಏನು? ಭವಿಷ್ಯದ ಆಘಾತವನ್ನು ಈಗಲೇ ಹೇಳಿ ಅವರನ್ನು ಮತ್ತಷ್ಟು ಹೆದರಿಸಿದಂತೆ ಆಗಲ್ವಾ? ಈ ಪ್ರಶ್ನೆಗೆ ಯೇಸು ಸ್ವತಃ ಪಠ್ಯದಲ್ಲಿ ಉತ್ತರ ನೀಡಿದ್ದಾರೆ. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ ಅಂತ ಅವರು ಸ್ಪಷ್ಟಪಡಿಸ್ತಾರೆ. ವಿಶ್ವಾಸ ಕುಸಿಯದಂತೆ ಎಚ್ಚರ ವಹಿಸಬೇಕು ಅಂತ ಅಂದ್ರೆ ಆ ಕಷ್ಟದ ಕಾಲಕ್ಕೆ ಮಾನಸಿಕ ತಯಾರಿ ಮಾಡ್ತಾ ಇದ್ರು. ಹೌದು. ಇದನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಭವಿಷ್ಯದಲ್ಲಿ ಆ ಘೋರವಾದ ಘಟನೆಗಳು ನಡೆದಾಗ ಪ್ರಾರ್ಥನಾ ಮಂದಿರದಿಂದ ಅಂದ್ರೆ ತಮ್ಮದೇ ಸಮಾಜದಿಂದ ಹೊರಹಾಕಲ್ಪಟ್ಟಾಗ ಪ್ರಾಣ ಬೆದರಿಕೆ ಬಂದಾಗ ಶಿಷ್ಯರು ದಿಗ್ಭ್ರಮೆಗೊಳ್ಳಬಾರದು ಅನ್ನೋದು ಇದರ ಉದ್ದೇಶ. ಓಕೆ, ನಾವೇನಾದ್ರೂ ತಪ್ಪು ಮಾಡಿದ್ದೀವ್ಯಾ, ನಾವು ಸರಿ ದಾರಿಯಲ್ಲಿದ್ರೆ ನಮ್ಗೇಕೆ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇವೆ ಅನ್ನೋ ಪ್ರಶ್ನೆ ಕಾಡ್ದಾಗ ನಂಬಿಕೆ ಬುಡ್ಮೇಲಾಗುತ್ತೆ. ಆ ಆಂತರಿಕ ಕುಸಿತವನ್ನು ತಡೆಯಲು ಈ ಮುನ್ನೆಚ್ಚರಿಕೆ ಬೇಕಿತ್ತು. ಖಂಡಿತ. ಇದು ಮೊದಲನೇ ನಿರೀಕ್ಷಿತವಾಗಿತ್ತು. ನಮ್ಮ ನಾಯಕನಿಗೆ ಇದು ಮೊದಲೇ ತಿಳಿದಿತ್ತು ಅನ್ನೋ ಅರಿವು ಆ ಕಷ್ಟದ ಕಾಲದಲ್ಲಿ ಅವರ ನಂಬಿಕೆಗೆ ಒಂದು ಆಧಾರ ಸ್ತಂಭವಾಗುತ್ತೆ. ವಿರೋಧಿಗಳು ಅಜ್ಞಾನದಿಂದ ಅಂದ್ರೆ ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ಹೀಗೆ ಮಾಡುವರು ಅಂತ ವಿವರಿಸುವ ಮೂಲಕ ಆ ಕ್ರೌರ್ಯದ ಮೂಲ ಯಾವುದು ಅನ್ನೋದನ್ನು ಯೇಸು ಬಿಡಿಸಿಡ್ತಾರೆ. ಆ ಎಚ್ಚರಿಕೆಯ ಹಿಂದಿನ ಮನೋವಿಜ್ಞಾನ ಈಗ ಸ್ಪಷ್ಟವಾಗ್ತಾ ಇದೆ. ಕಷ್ಟಗಳು ಬಂದಾಗ ಅದು ಸೋಲಲ್ಲ, ಬದಲಿಗೆ ಅದು ಮೊದಲೇ ಗೀಚಿದ ನಕ್ಷೆಯ ಒಂದು ಭಾಗ ಅಂತ ನೆನಪಿಸುವ ಪ್ರಕ್ರಿಯೆ ಅದು. ಹೌದು, ಒಂದು ರೀತಿಯ ರೋಡ್ ಮ್ಯಾಪ್ ಕೊಟ್ಟಾಗೆ. ಆದ್ರೆ ಇಲ್ಲಿ ಕಾಡುವ ಬಹುದೊಡ್ಡ ಪ್ರಶ್ನೆ ಏನಂದ್ರೆ, ಈ ಯೂಸರ್ ಮ್ಯಾನ್ಯುಯಲ್ ಕೈಲಿದ್ರೂ ಭವಿಷ್ಯದ ಬಗ್ಗೆ ಇಷ್ಟೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟಿದ್ರೂ ಯೇಸುವಿನ ಮರಣ ಮತ್ತು ಸ್ವರ್ಗಾರೋಹಣದ ನಂತರ ಶಿಷ್ಯರು ಏಕೆ ಆ ಕತ್ತಲೆ ಕೋಣೆಯಲ್ಲಿ ಅಡಗಿ ಕುಳಿತರು? ತಾವು ನಂಬಿದ್ದ ನಾಯಕ ಎಲ್ಲವನ್ನೂ ಮೊದಲೇ ಹೇಳಿದ್ನಲ್ವೇ? ಅದು ಸಹಜವಾದ ಮಾನವನ ಪ್ರತಿಕ್ರಿಯೆ. ಆದರೂ ಆ ಎಚ್ಚರಿಕೆಗಳು ಅವರನ್ನು ಭಯದಿಂದ ಏಕೆ ಪಾರು ಮಾಡಲಿಲ್ಲ? ನೋಡಿ, ಭವಿಷ್ಯದ ಕಷ್ಟದ ಬಗ್ಗೆ ಕೇಳೋದಕ್ಕೂ ಆ ಕಷ್ಟವನ್ನು ಪ್ರತ್ಯಕ್ಷವಾಗಿ ಎದುರಿಸೋದಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸವೇ ಆ ಭಯಕ್ಕೆ ಕಾರಣ. ಅಪೊಸ್ತಲರ ಕಾರ್ಯಗಳ ಪುಸ್ತಕ ಮತ್ತು ಆರಂಭಿಕ ಚರ್ಚೆನ ಇತಿಹಾಸವನ್ನು ಗಮನಿಸಿದ್ರೆ ಆ ಶೂನ್ಯದ ಅನುಭವ ಎಷ್ಟು ತೀವ್ರವಾಗಿತ್ತು ಅನ್ನೋದು ಅರಿವಾಗುತ್ತೆ. ಅಂದ್ರೆ ಆ ನಾಯಕನಿಲ್ಲದ ಒಂಟಿತನ ಅವರನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಹೌದು. ಯೇಸು ತಮ್ಮ ಕಣ್ಣೆದುರೆ ಮರಣ ಹೊಂದಿದಾಗ ಮತ್ತು ತದನಂತರ ಸ್ವರ್ಗಕ್ಕೆ ಏರಿದಾಗ ತಾವು ನಂಬಿದ್ದ ಆ ಹೊಸ ಚಳುವಳಿ ಅಲ್ಲಿಗೆ ಮುಕ್ತಾಯವಾಯಿತು ಅಂತಾನೇ ಹೆಚ್ಚಿನ ಶಿಷ್ಯರು ಭಾವಿಸಿದ್ರು. ಆ ಭೌತಿಕ ಗೈರುಹಾಜರಿ ಅವರಲ್ಲಿದ್ದ ಅಲ್ಪ ನಂಬಿಕೆಯನ್ನು ನುಂಗಿ ಹಾಕಿತ್ತು. ಕಣ್ಣೆದುರು ನಡೆಯುತ್ತಿರುವ ಕ್ರೌರ್ಯವನ್ನು ನೋಡಿ ಅವರ ಬುದ್ಧಿ ಮಂಕಾಗಿತ್ತು ಎನ್ನಬಹುದು. ತಾವು ಕೇವಲ ಒಂದು ಬೃಹತ್ ಜಾಗತಿಕ ಚಳುವಳಿಯ ಆರಂಭದಲ್ಲಿ ಮಾತ್ರ ಇದ್ದೀವಿ ಅನ್ನೋ ಸಣ್ಣ ಕಲ್ಪನೆಯೂ ಅವರಿಗಿರಲಿಲ್ಲ. ಖಂಡಿತ ಇಲ್ಲ. ತಾವು ಪ್ರಪಂಚವನ್ನೇ ಬದಲಾಯಿಸುವ ಶಕ್ತಿಗಳು ಅಂತ ಕನಸಿನಲ್ಲೂ ಅವರು ಅಂದ್ಕೊಂಡಿರಲಿಲ್ಲ. ಅವರೇನಿದ್ರೂ ಬೇರೆ ಭಕ್ತರೊಂದಿಗೆ ಕೇವಲ ರಹಸ್ಯವಾಗಿ ಆಡಳಿತಗಾರರ ಕಣ್ಣಿಗೆ ಬೀಳದಂತೆ ಭಯದಿಂದ ಬದುಕ್ತಾ ಇದ್ರು. ಆದ್ರೆ ಆ ಪಂಚಾಶಪ್ತಮ ಹಬ್ಬ ಅಥವಾ ಪೆಂಟೆಕೋಸ್ಟ್ ದಿನದಂದು ನಡೆದ ಆ ಘಟನೆ ಇಡೀ ಚಿತ್ರಣವನ್ನು ತಲೆಕೆಳಗಾಗಿಸುತ್ತೆ. ಯೇಸು ಭರವಸೆ ನೀಡಿದ್ದ ಸತ್ಯಸ್ವರೂಪಿಯಾದ ಪೋಷಕರ ಅಂದ್ರೆ ಪವಿತ್ರಾತ್ಮರ ಆಗಮನ ಆ ಭಯಭೀತ ಗುಂಪನ್ನು ಅಮೂಲಾಗ್ರವಾಗಿ ಬದಲಾಯಿಸುತ್ತೆ. ಆ ಬದಲಾವಣೆಯ ವೇಗ ನಿಜಕ್ಕೂ ಊಹೆಗೂ ನಿಲುಕದ್ದು.
ನಿನ್ನೆಯವರೆಗೆ ಕತ್ತಲೆಯಲ್ಲಿ ಅಡಗಿದ್ದವರು ಇಂದು ಬೀದಿಗೆಳೆದು ಯಾವುದೇ ಅಂಜಿಕೆ ಇಲ್ಲದೆ ಸಾರ್ವಜನಿಕವಾಗಿ ಸುವಾರ್ತೆಯನ್ನು ಸಾರಲು ಆರಂಭಿಸ್ತಾರೆ. ಅಸಂಖ್ಯಾತ ಜನರ ಮತಾಂತರ, ಪಾಪಗಳ ಕ್ಷಮೆ ಮತ್ತು ತಮ್ಮ ನಂಬಿಕೆಗಾಗಿ ಪ್ರಾಣವನ್ನೇ ನಗುನಗುತ್ತಾ ಅರ್ಪಿಸಲು ಸಿದ್ಧರಾಗುವ ಆ ಧೈರ್ಯ ಇದೆಯಲ್ಲ, ಇದು ಸಾಮಾನ್ಯ ಮಾನವನ ಸಹಜ ಸಾಮರ್ಥ್ಯವನ್ನು ಮೀರಿದ್ದು. ಹೌದು, ಅದೊಂದು ಪವಾಡ ಸದೃಶ್ಯವಾದ ರೂಪಾಂತರ. ಇದನ್ನೇ ಒಂದು ಆಧುನಿಕ ವ್ಯವಹಾರದ ಜಗತ್ತಿಗೆ ಅನ್ವಯಿಸಿ ನೋಡಲು ಪ್ರಯತ್ನಿಸ್ತೀನಿ ಈಗ. ಒಂದು ಸಣ್ಣ ಸ್ಟಾರ್ಟಪ್ ಕಂಪನಿ ಇದೆ ಅಂದ್ಕೊಳ್ಳೋಣ. ಅದರ ಸ್ಥಾಪಕ ಅತ್ಯಂತ ಪ್ರಭಾವಿ ವ್ಯಕ್ತಿ. ಇದ್ದಕ್ಕಿದ್ದಂತೆ ಆ ಸಂಸ್ಥೆಯನ್ನು ಬಿಟ್ಟು ಹೊರಟೋಗ್ತಾನೆ. ಓಕೆ, ಆಗ ಅಲ್ಲಿದ್ದ ನೌಕರರ ಪರಿಸ್ಥಿತಿ ಏನಾಗುತ್ತೆ? ಆಗ ಅಲ್ಲಿದ್ದ ನೌಕರರು ನಮ್ಮ ಭವಿಷ್ಯ ಮಣ್ಣು ಪಾಲಾಯ್ತು ಅಂತ ಭಯಪಡ್ತಾ ಇರ್ತಾರೆ. ಆದೇ ಅನಿರೀಕ್ಷಿತವಾಗಿ ಅವರಿಗೆ ಅತಿದೊಡ್ಡ ಹೂಡಿಕೆ ಮತ್ತು ಅತಿಮಾನುಷ ಬೆಂಬಲ ಒಮ್ಮೆಲೆ ಸಿಗುತ್ತೆ. ಆಗ ಆ ಸಣ್ಣ ಗುಂಪು ಜಾಗತಿಕ ಮಟ್ಟದ ಬೃಹತ್ ಸಂಸ್ಥೆಯಾಗಿ ಬೆಳೆಯುತ್ತಲ್ಲ. ನಿಖರವಾಗಿ ಅದೇ ರೀತಿ ಈ ಘಟನೆ ಇದೆಯಲ್ವಾ? ಅದ್ಭುತವಾದ ಉದಾಹರಣೆ. ಯೇಸು ಭೌತಿಕವಾಗಿ ಇಲ್ಲದಿದ್ರೂ ನಾವು ಒಂಟಿಯಲ್ಲ ಅನ್ನೋದು ಅವರಿಗೆ ಆ ಕ್ಷಣದಲ್ಲಿ ಅರಿವಾಯ್ತೆ. ನಿಮ್ಮ ಸ್ಟಾರ್ಟಪ್ ಹೋಲಿಕೆ ಆ ಗುಂಪಿನ ಗಾತ್ರ ಮತ್ತು ಬೆಳವಣಿಗೆಯ ಪ್ರಮಾಣವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತೆ. ಆದರೆ ಆ ಘಟನೆಯ ಆಧ್ಯಾತ್ಮಿಕ ತೀವ್ರತೆಯನ್ನು ಅದು ಸಂಪೂರ್ಣವಾಗಿ ಹಿಡಿಯಲಾರದು ಎನಿಸುತ್ತೆ. ಯಾಕೆ? ಅಂದ್ರೆ ಆ ತೀವ್ರತೆ ಇನ್ನೂ ಹೆಚ್ಚಿತ್ತಾ? ಹೌದು, ಯಾಕಂದ್ರೆ ಸ್ಟಾರ್ಟಪ್ನಲ್ಲಿ ಸ್ಥಾಪಕ ಹೋದ್ರೆ ನೌಕರರ ಉದ್ಯೋಗ ಮತ್ತು ಹಣದ ಪ್ರಶ್ನೆ ಎದುರಾಗುತ್ತೆ. ಆದರೆ ಇಲ್ಲಿ ಶಿಷ್ಯರ ಮುಂದಿದ್ದದ್ದು ಬದುಕು ಸಾವಿನ ಪ್ರಶ್ನೆ ಹಾಗೂ ಶಾಶ್ವತ ಸತ್ಯದ ಪ್ರಶ್ನೆ. ಆ ಭಯಾನಕ ನಡುಕವನ್ನು ಕೇವಲ ಒಂದು ಹೊಸ ಹೂಡಿಕೆಯಿಂದ ಮರೆಸಲು ಸಾಧ್ಯವಿಲ್ಲ. ಅದು ನಿಜ. ಇಲ್ಲಿ ಜೀವದ ಹಂಗಿತ್ತು. ಅದಕ್ಕೆ ಇಲ್ಲಿ ಪಠ್ಯವು ವಿವರಿಸುವೊಂದು ಆಳವಾದ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ಇನ್ಸ್ಟ್ರುಮೆಂಟಾಲಿಟಿ ಅಥವಾ ಮಾಧ್ಯಮವಾಗಿ ಬಳಕೆಯಾಗುವುದು. ಒಂದು ನಿಮಿಷ. ಮಾಧ್ಯಮವಾಗಿ ಬಳಕೆಯಾಗುವುದು ಅಂದ್ರೆ ಅವರಿಗಿದ್ದ ಭಯ ನಿವಾರಣೆಯಾಗುವನು ಈ ಪರಿಕಲ್ಪನೆ ಹೇಗೆ ಕೆಲಸ ಮಾಡ್ತು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಕೊಳಲಿನ ಉದಾಹರಣೆ ತಗೊಳ್ಳಿ. ಒಂದು ಕೊಳಲಿಗೆ ತಾನು ಸುಂದರವಾದ ರಾಗವನ್ನು ಹೊರಡಿಸಬಲ್ಲೆನೋ ಇಲ್ವೋ ಅನ್ನೋ ಭಯ ಇರುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಕೊಳಲು ತನ್ನಷ್ಟಕ್ಕೆ ತಾನು ರಾಗ ಹೊರಡಿಸಲ್ವಲ್ಲ. ಎಕ್ಸಾಕ್ಟ್ಲಿ. ರಾಗವನ್ನು ಸೃಷ್ಟಿಸುವ ಸಂಪೂರ್ಣ ಜವಾಬ್ದಾರಿ ಆ ಕೊಳಲನ್ನು ನುಡಿಸುವನ ಉಸಿರಿನ ಮೇಲಿರುತ್ತೆ. ಕೊಳಲಿನ ಕೆಲಸ ಕೇವಲ ಆ ಉಸಿರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ತೆರೆದುಕೊಳ್ಳುವುದು ಮಾತ್ರ. ವಾವ್, ಎಷ್ಟು ಸುಂದರವಾದ ಉದಾಹರಣೆ ಇದು. ಪೆಂಟೆಕೋಸ್ ದಿನದಂದು ಶಿಷ್ಯರಿಗೆ ಅರಿವಾದದ್ದು ಇದೇ ಸತ್ಯ. ಯೇಸು ಈಗ ಪವಿತ್ರಾತ್ಮರ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾವು ಕೇವಲ ಕೊಳಲುಗಳು. ತಮ್ಮ ಮೂಲಕ ಹರಿಯುತ್ತಿರುವುದು ಪವಿತ್ರಾತ್ಮರ ಉಸಿರು ಉಂಟವರಿಗೆ ಗೊತ್ತಾಯಿತು. ಅಂದ್ರೆ ಜಗತ್ತನ್ನು ಬದಲಾಯಿಸುವ, ಜನರ ಆತ್ಮಗಳನ್ನು ಪರಿವರ್ತಿಸುವ ಭಾರ ತಮ್ಮ ಮೇಲಿಲ್ಲ ಅಂತ ಅವರಿಗೆ ಮನವರಿಕೆಯಾಯಿತು. ಹೌದು. ಬದಲಿಗೆ ಆ ದೈವಿಕ ಶಕ್ತಿ ತಮ್ಮನ್ನು ಕೇವಲ ಜೀವಂತ ಉಪಕರಣಗಳಾಗಿ ಬಳಸ್ಕೊಳ್ತಿದೆ ಅನ್ನೋ ಅರಿವು ಮೂಡಿತು. ಯಾವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾರ ಇಳೀತೋ ಆಗಲೇ ಆ ಭಯವು ಸಂಪೂರ್ಣವಾಗಿ ಮಾಯವಾಯಿತು. ಅಬ್ಬಾ, ಎಂತಹ ಅದ್ಭುತವಾದ ವಿಶ್ಲೇಷಣೆ. ತಾವು ಕೇವಲ ಸಂದೇಶವಾಹಕರಲ್ಲ, ದೈವಿಕ ಕಾರ್ಯದ ಉಪಕರಣಗಳು ಅನ್ನೋ ಅರಿವು ಅವರ ಅಸ್ತಿತ್ವದ ಸ್ವರೂಪವನ್ನೇ ಬದಲಾಯಿಸ್ತು. ಹೌದು. ಆ ಭಯದಿಂದ ಧೈರ್ಯದೆಡೆಗಿನ ಪ್ರಯಾಣ ಕೇವಲ ಮಾನಸಿಕ ಬದಲಾವಣೆ ಆಗಿರಲಿಲ್ಲ. ಅದೊಂದು ಸಂಪೂರ್ಣ ಶರಣಾಗತಿಯ ಪ್ರಕ್ರಿಯೆ. ಆ ಕೊಳಲಿನ ಉದಾಹರಣೆ ಆ ಇಡೀ ಐತಿಹಾಸಿಕ ಘಟನೆಯನ್ನು ಅತ್ಯಂತ ಸರಳವಾಡಿ ಆದರೆ ಅಷ್ಟೇ ಆಳವಾಗಿ ಮನದೊಟ್ಟು ಮಾಡಿಕೊಡ್ತು. ಈಗ ಈ ಮೂಲ ಪಠ್ಯದ ವ್ಯಾಖ್ಯಾನವು ನಮ್ಮನ್ನು ಕರೆದೊಯ್ಯುವ ಅತ್ಯಂತ ಪ್ರಮುಖವಾದ ಮತ್ತೊಂದು ಘಟ್ಟವನ್ನು ಪ್ರವೇಶಿಸೋಣ. ಖಂಡಿತ. ಇದು ಇಂದಿನ ಕಾಲಘಟ್ಟಕ್ಕೆ ಬಹಳ ಮುಖ್ಯವಾದ ವಿಚಾರ. ಪಂಚಾಶತಮ ಹಬ್ಬದ ಈ ಐತಿಹಾಸಿಕ ರೂಪಾಂತರವನ್ನು ಪಠ್ಯದ ವಿಮರ್ಶಕರು ಕೇವಲ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತಗೊಳಿಸುವುದಿಲ್ಲ. ಇದನ್ನ ಅವರು ಇಂದಿನ ಕಾಲದ ಭಕ್ತರಿಗೆ, ನಮ್ಮ ಇಂದಿನ ಸಮಾಜಕ್ಕೆ ನೇರವಾಗಿ ಅನ್ವಯಿಸ್ತಾರೆ. ಹೌದು. ಆಂಗ್ಲ ವ್ಯಾಖ್ಯಾನಕಾರರು ಇಲ್ಲಿ ಬಹಳ ಕಟುವಾದ ಒಂದು ವಾಸ್ತವಿಕ ಚಿತ್ರಣವನ್ನು ಮುಂದಿಡ್ತಾರೆ. ಏನಂದ್ರೆ, ಇಂದಿನ ಅನೇಕ ಕ್ರೈಸ್ತರು ಅಥವಾ ನಂಬಿಗಸ್ತರು ಯೇಸುವಿನಲ್ಲಿ ಕೇವಲ ವೈಯಕ್ತಿಕವಾಗಿ, ಆಂತರಿಕವಾಗಿ ಮಾತ್ರ ನಂಬಿಕೆ ಇಡ್ತಾರೆ. ಅಂದ್ರೆ ಕೇವಲ ಮನಸ್ಸಿನೊಳಗೆ ಮಾತ್ರ. ಕರೆಕ್ಟ್. ಆದರೆ ಪವಿತ್ರಾತ್ಮರ ಶಕ್ತಿಯಿಂದ ಸಂಪೂರ್ಣ ಹೃದಯದಿಂದ ಸತ್ಯಕ್ಕೆ ಸಾಕ್ಷಿಯಾಗಲು, ಅಂದ್ರೆ ಆ ಸತ್ಯವನ್ನ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲು ವಿಫಲರಾಗ್ತಾ ಇದ್ದಾರೆ ಅನ್ನೋದು ಪಠ್ಯದ ಪ್ರಮುಖ ಟೀಕೆ. ಅವರು ಪವಿತ್ರಾತ್ಮರ ಆಗಮನಕ್ಕೂ ಮುನ್ನ ಆ ಕತ್ತಲೆ ಕೋಣೆಯಲ್ಲಿ ಅಡಗಿದ್ದ ಹಳೆ ಶಿಷ್ಯರಂತೆಯೇ ವರ್ತಿಸ್ತಾ ಇದ್ದಾರೆ. ಓಹೋ, ಲೈಕ್ ಸುವಾರ್ತೆಯನ್ನು ಕೇವಲ ತಮ್ಮೊಳಕ್ಕೆ ಭದ್ರವಾಗಿಟ್ಕೊಂಡು ಹೊರ ಜಗತ್ತಿಗೆ ಸಾಕ್ಷಿಯಾಗಲು ಹಿಂಜರಿತಾ ಇದ್ದಾರೆ ಅಂತ. ಹೌದು, ನಿಖರವಾಗಿ ಅದೇ. ಆದ್ರಿಲ್ಲಿ ಕಾಡುವ ಪ್ರಶ್ನೆ ಏನಂದ್ರೆ,
ಇತಿಹಾಸದಲ್ಲಿ ನಡೆದ ಈ ಅಗಾಧವಾದ ರೂಪಾಂತರದ ಕತೆ ಇಂದಿನ ಭಕ್ತರಿಗೆ ತಿಳಿದೇ ಇದೆ. ಆ ಪೆಂಟಕೋಸ್ಟ್ ದಿನದ ಪವಾಡ, ಆ ಬೆರಳೆಣಿಕೆಯ ಜನ ಹೇಗೆ ಜಗತ್ತನ್ನು ಗೆದ್ರು ಅನ್ನೋ ಉದಾಹರಣೆ ಅವರ ಕಣ್ಣು ಮುಂದಿದೆ. ಎಲ್ಲವೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಇಂದಿನ ನಂಬಿಗಸ್ತರು ಮತ್ತೆ ಅದೇ ಹಳೆಯ ಭಯದ ಸ್ಥಿತಿಗೆ, ಆ ಕತ್ತಲೆ ಕೋಣೆಗೆ ಏಕೆ ಮರಳುತ್ತಾರೆ? ಆಂತರಿಕವಾಗಿ ಮನಸ್ಸಿನಲ್ಲಿ ಒಂದು ಸತ್ಯವನ್ನು ನಂಬುವುದಕ್ಕೂ ಮತ್ತು ಅದನ್ನ ಸಾರ್ವಜನಿಕವಾಗಿ ಯಾವುದೇ ಅಂಜಿಕೆಯಿಲ್ಲದೆ ಒಪ್ಪಿಕೊಳ್ಳುವುದಕ್ಕೂ ನಡುವೆ ಇರುವ ಆ ಅಗೋಚರವಾದ ಅತಿ ದೊಡ್ಡ ತಡಗೋಡೆ ಯಾವುದು? ಆ ತಡೆಗೋಡೆ ಮೂಲವಿರುವುದು ನಮ್ಮ ಕಂಫರ್ಟ್ ಝೋನ್ ಅಥವಾ ಸುಖದ ಸುಪ್ಪತ್ತಿಗೆಯಲ್ಲಿ. ಆಂತರಿಕ ನಂಬಿಕೆ ಅನ್ನೋದು ಯಾರಿಗೂ ಕಾಣುವುದಿಲ್ಲ. ಅದು ನಮ್ಮ ಬುದ್ಧಿ, ನಮ್ಮ ಪ್ರತಿಷ್ಠೆ ಮತ್ತು ನಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಸೇಫ್ ಆಗಿರುತ್ತೆ. ಹೌದು. ಆದರೆ ಸಾರ್ವಜನಿಕವಾಗಿ ಸಾಕ್ಷಿಯಾಗುವುದು ಅಂದ್ರೆ ನಮ್ಮ ಅಸ್ತಿತ್ವವನ್ನು ನಾವು ಅಪಾಯಕ್ಕೆ ಒಡ್ಡುವುದು. ಪಠ್ಯದ ಕೊನೆಯಲ್ಲಿ ಬರುವ ಒಂದು ಪ್ರಬಲವಾದ ವಾಕ್ಯವನ್ನು ಗಮನಿಸಿ. ಆಫರ್ ವಿತೌಟ್ ರಿಸರ್ವ್ ಅಂದ್ರೆ ಯಾವುದೇ ಷರತ್ತುಗಳಿಲ್ಲದೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು. ಅಂದ್ರೆ ಆ ಕೊಳಲಿನಂತೆ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುವುದು. ಎಕ್ಸಾಕ್ಟ್ಲಿ. ಆದರೆ ಮನುಷ್ಯನಿಗೆ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಅಂದ್ರೆ ಅತಿಯಾದ ಭಯ. ಎಲ್ಲಿ ಸತ್ಯವನ್ನು ಹೇಳಿದರೆ ಸಮಾಜ ನನ್ನನ್ನು ದೂರ ತಳ್ಳುತ್ತೋ, ನನ್ನ ಸ್ಥಾನಮಾನ ಪ್ರತಿಷ್ಠೆಗಳಿಗೆ ಧಕ್ಕೆಯಾಗುತ್ತೋ ಅನ್ನೋ ಭಯ ಆ ತಡೆಗೋಡೆಯನ್ನು ನಿರ್ಮಿಸುತ್ತೆ. ನಂಬಿಕೆ ಇದ್ರೂ ಜನ ಏನಂದ್ಕೊಳ್ತಾರೋ ಅನ್ನೋ ಸಮಾಜದ ಭಯ, ನಮ್ಮ ಆಂತರಿಕ ಅಹಂಕಾರ ನಮ್ಮನ್ನ ಮತ್ತೆ ಆ ಕತ್ತಲೆ ಕೋಣೆಗೆ ತಳ್ಳುತ್ತೆ. ನಿಖರವಾಗಿ. ಯೇಸುವಿನ ಆ ಪ್ರವಾದನೆಯ ಮಾತುಗಳು ಕೇವಲ ಅಂದಿನ ಆ 12 ಶಿಷ್ಯರಿಗೆ ಸೀಮಿತವಲ್ಲ. ಇಂದಿನ ಪ್ರತಿಯೊಬ್ಬ ಭಕ್ತನಿಗೂ ಅದು ಎಚ್ಚರಿಕೆಯ ಗಂಟೆ. ಎಲ್ಲಿ ಈ ಸಾಕ್ಷ್ಯದ ಕೊರತೆಯಿದೆಯೋ, ಎಲ್ಲಿ ಸತ್ಯವನ್ನು ಹೇಳಲು ಭಯವಿದೆಯೋ, ಅಲ್ಲಿ ಮನುಷ್ಯ ತನ್ನ ಸ್ವಂತ ಬಲವನ್ನು ನೆಚ್ಚಿಕೊಂಡಿದ್ದಾನೆ ಎಂದರ್ಥ. ಅಂದ್ರೆ ದೈವಿಕ ಶಕ್ತಿಯ ಮೇಲಿನ ನಂಬಿಕೆಗಿಂತ ತನ್ನ ಸ್ವಂತ ಶಕ್ತಿಯ ಮೇಲಿನ ಅವಲಂಬನೆ ಹೆಚ್ಚಾಗಿದೆ. ಹೌದು. ಆ ಭಯ ನಿವಾರಣೆಯಾಗಬೇಕಾದರೆ ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸಬೇಕು ಮತ್ತು ದೇವರ ಸಂದೇಶವು ತಮ್ಮ ಮೂಲಕ ಹರಿಯಲು ತಾವು ಕೇವಲ ಒಂದು ಶುದ್ಧವಾದ ಮಾಧ್ಯಮವಾಗಿ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು ಅನ್ನೋದೇ ಈ ಪಠ್ಯದ ಅಂತಿಮ ಆಶಯ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಎಚ್ಚರಿಸುವ ವಿಚಾರ. ಕೇವಲ ಒಂದು ಐತಿಹಾಸಿಕ ಘಟನೆಯನ್ನು ಓದೋದಕ್ಕೂ ಆ ಘಟನೆಯನ್ನು ನಮ್ಮ ದಿನನಿತ್ಯದ ಬದುಕಿನ ಅಂಜಿಕೆಗಳಿಗೆ ಅನ್ವಯಿಸಿ ನೋಡೋದಕ್ಕೂ ಇರುವ ವ್ಯತ್ಯಾಸವನ್ನು ಈ ವ್ಯಾಖ್ಯಾನ ಬಹಳ ಸ್ಪಷ್ಟವಾಗಿ ತೆರೆದಿಟ್ಟಿದೆ. ಹೌದು. ಮೂಲ ಪಠ್ಯದಲ್ಲಿ ಅಡಗಿದ್ದ ಆಳವಾದ ಅರ್ಥವನ್ನು ನಾವು ಇವತ್ತು ಬಿಡಿಸಿ ನೋಡಿದ್ದೀವಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಭವಿಷ್ಯದಲ್ಲಿ ವಿಶ್ವಾಸ ಕುಸಿಯದಂತೆ ಯೇಸು ಮುಂಚಿತವಾಗಿಯೇ ನೀಡಿದ ಆ ಪ್ರವಾದನಾ ಎಚ್ಚರಿಕೆ, ಪವಿತ್ರಾತ್ಮರ ಆಗಮನದಿಂದ ಭಯವು ಅಪ್ರತಿಮ ಧೈರ್ಯವಾಗಿ ಮಾರ್ಪಟ್ಟ ಆ ಕೊಳಲಿನಂತಹ ಶರಣಾಗತಿಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಇಂದಿಗೂ ಆ ಸತ್ಯದ ಸಾಕ್ಷಿಗಳಾಗಲು ಮನುಷ್ಯನಿಗೆ ಅಡ್ಡಿಯಾಗಿರುವ ಅಹಂಕಾರದ ಸವಾಲುಗಳನ್ನು ಕೂಡ ನಾವು ಬಹಳ ವಿವರವಾಗಿ ಅನ್ವೇಷಿಸಿದ್ದೇವೆ. ಮೇಲ್ನೋಟದ ಐತಿಹಾಸಿಕ ಘಟನೆಗಳಾಚೆಗೆ ಅದರಲ್ಲಿದ್ದ ಮಾನಸಿಕ ತುಮುಲಗಳನ್ನು ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ನಾವು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಖಂಡಿತ. ಆದ್ರೆ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತಿದೆ. ಇದನ್ನ ಕೇಳುಗರ ಸ್ವಂತ ವಿವೇಚನೆಗೆ ಮತ್ತು ಅವರ ಆಳವಾದ ಚಿಂತನೆಗೆ ಬಿಡಲು ನಾನು ಬಯಸ್ತೀನಿ. ಯಾವ ವಿಚಾರ ಅದು? ಒಮ್ಮೆ ನೆನಪಿಸ್ಕೊಳ್ಳಿ. ಶಿಷ್ಯರನ್ನು ಕೊಲ್ಲುವವರು ತಾವು ದೇವರಿಗೆ ಬಲಿ ಕೊಡುತ್ತಿದ್ದೇವೆ ಅಂತ ದೃಢವಾಗಿ ನಂಬಿರುತ್ತಾರೆ ಅಂತ ಯೇಸು ಹೇಳಿದ್ರು. ಈ ವಾಕ್ಯವನ್ನು ನಾವು ಇತಿಹಾಸದುದ್ದಕ್ಕೂ ಮತ್ತು ಇಂದಿನ ನಮ್ಮ ಆಧುನಿಕ ಸಮಾಜದ ಸಂದರ್ಭದಲ್ಲಿ ಇಟ್ಟು ನೋಡಿದರೆ ಒಂದು ಭಯಾನಕ ಸತ್ಯ ಹೊರಬರುತ್ತೆ. ಬಹಳ ಗಂಭೀರವಾದ ಮಾತು. ಅಸತ್ಯ ಯಾವ ನೀತಿಯದು? ಏನಂದ್ರೆ, ತಾವು ಮಾಡಿದ್ದೇ ಸರಿ, ತಾವೇ ಧರ್ಮದ ರಕ್ಷಕರು ಅನ್ನೋ ಕುರುಡು ನಂಬಿಕೆ ಮತ್ತು ಅತಿಯಾದ ಸ್ವಯಂ ಸಮರ್ಥನೆ ಅಂದ್ರೆ ಸೆಲ್ಫ್ ರೈಚಿಯಸ್ನೆಸ್. ಯಾರು ತಾವು ತಪ್ಪು ಮಾಡ್ತಾ ಇದ್ವಿ ಅಂತ ತಿಳಿದಿರುತ್ತಾರೋ ಅವರನ್ನು ತಿದ್ದಬಹುದು. ಹೌದು, ತಿದ್ದಲು ಸಾಧ್ಯವಿದೆ. ಆದರೆ ನಾವೇ ಸತ್ಯದ ಪರವಾಗಿ ಹೋರಾಡ್ತಾ ಇದ್ದೀವಿ ಅಂತ ಭ್ರಮಿಸಿ ನೈಜ ಸತ್ಯದ ವಿರುದ್ಧವೇ ಭೀಕರವಾಗಿ ಹೋರಾಡುವರನ್ನು ಏನ್ ಮಾಡುವುದು? ಇದೊಂದು ಬಗೆಹರಿಯಾದ ಪ್ರಶ್ನೆ. ಇದನ್ನ ಗಮನಿಸಿದ್ರೆ ಸತ್ಯವನ್ನು ಅರಿಯದಂತೆ ನಮ್ಮನ್ನು ತಡೆಯುವ ಅತಿದೊಡ್ಡ ಶತ್ರು ನಾವೊಂದುಕೊಂಡಿರುವ ನಮ್ಮ ಅಜ್ಞಾನವಲ್ಲ, ಬದಲಿಗೆ ನನಗೆಲ್ಲವೂ ತಿಳಿದಿದೆ ಅನ್ನೋ ಈ ಸುಳ್ಳು ಅಹಂಕಾರ ಮತ್ತು ಅಂಧ ನಂಬಿಕೆಯಾಗಿರಬಹುದೇ? ಖಂಡಿತ. ಇದು ಪ್ರತಿಯೊಬ್ಬರೂ ತಮ್ಮನ್ನೇ ತಾವು ಕೇಳಿಕೊಳ್ಬೇಕಾದ ಪ್ರಶ್ನೆ. ಒಮ್ಮೆ ಯೋಚಿಸಿ, ನಾವು ಆರಂಭದಲ್ಲಿ ಕತ್ತಲೆ ಕೋಣೆಯಲ್ಲಿ ಅಡಗಿ ಕುಳಿತ ಭಯಭೀತ ಗುಂಪಿನ ಬಗ್ಗೆ ಮಾತಾಡಿದ್ವಿ. ಅಂದು ಆ ಶಿಷ್ಯರು ಹೊರಗಿನವರ ಭಯದಿಂದ ಬಾಗಿಲು ಹಾಕ್ಕೊಂಡಿದ್ರು. ಆದರೆ ಇಂದು
ಅನೇಕ ಬಾರಿ ನಾವೇ ನಮ್ಮ ಅಹಂಕಾರ, ನಮಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆ ಮತ್ತು ನಮ್ಮದೇ ಸ್ವಯಂ ಸಮರ್ಥನೆ ಅನ್ನೋ ಕತ್ತಲೆ ಕೋಣೆಯಲ್ಲಿ ಒಳಗಿನಿಂದಲೇ ನಮ್ಗೆ ನಾವೇ ಬಾಗಿಲು ಭದ್ರವಾಗಿ ಹಾಕ್ಕೊಂಡಿದ್ದೀವಾ? ಆ ಕೋಣೆಯ ಬೀಗ ಹೊರಗಿಲ್ಲ, ನಮ್ಮೊಳಗೆ ಇದೆಯಾ? ಅಬ್ಬಾ, ಎಂಥ ಮಾತು! ನಾವು ಕೂಡ ಆ ಬೀಗವನ್ನು ತೆಗೆಯಲು ಯಾವುದೋ ಒಂದು ಶಕ್ತಿಗಾಗಿ ಕಾಯ್ತಾ ಇದ್ದೀವಿಯಾ? ಈ ಆಳವಾದ ಮತ್ತು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವಂಥ ಚಿಂತನೆಯೊಂದಿಗೆ ಇಂದಿನ ಈ ವಿಚಾರ ಮಂಥನವನ್ನು ನಾವಿಲ್ಲಿಗೆ ವಿರಾಮಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದ ಆಳಕ್ಕೆ ಇಳಿಯೋಣ. ಅಲ್ಲಿವರೆಗೂ ಸತ್ಯದ ಅನ್ವೇಷಣೆ ನಿರಂತರವಾಗಿರಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.